ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಈ ಸೃಷ್ಟಿಯಲ್ಲಿ ಒಂದನ್ ಪಡ್ಕೋಬೇಕು ಅಂದ್ರೆ ಒಂದ್ ಕಳ್ಕೋಬೇಕು ಅಂತ ಅಂತಾರಲ್ಲ, ಯಾಕೆ? ಕಳ್ಕೊಳ್ದೆ ಪಡ್ಕೊಳಕ್ಕಾಗಲ್ವ ಮಾವ? ಪಡ್ಕೊಳಕ್ಕಾಗಲ್ಲ ಅಂತ ಯಾರು ಹೇಳಿದ್ದು ಜ್ಯೋತಿ? ಮನ್ಸಿದ್ರೆ ಮಾರ್ಗ. ಯಾಕ್ ಮಾವ? ನನ್ ಪ್ರೀತಿ ನನಗ್ ಸಿಕ್ತಿಲ್ಲ? ಅದು ನನ್ನ ಹಣೆಯಲ್ಲಿ ಬರ್ದಿಲ್ಲ, ಅದಕ್ಕೆ. ನನ್ ಹಣೆಯಲ್ಲಿ ನನ್ ಬರ್ದಿದ್ದಾನೆ, ಆದ್ರೆ ನನ್ನ ಸ್ವಯಂಕೃತ ಅಪರಾಧಗಳಿಂದ ಅದನ್ ಕಳ್ಕೊಳ್ಳೋ ತರ ಮಾಡ್ಕೊಂಡ್ಬಿಟ್ಟೆ. ಹಾಗ್ಯಾಕೆ ಅನ್ಕೊಳ್ತೀಯ? ಯಾವ ಹೂವು ಯಾರ ಮುಡಿಗೋ? ನನ್ ಬಾಳಿನ ಬಂಗಾರ ನೀನು, ನನ್ನ ಹಣೆಯ ಸಿಂಗಾರ ನೀನು. ನಿನ್ ಕೈಯಲ್ಲಿ ಆಡೋ ಗೊಂಬೆ ನಾನು ಆಗ್ಬೇಕು ಮಾವ. ನನ್ನನ್ನ ಈ ಅಂಗೈಯಲ್ಲಿ ಇಟ್ಕೊಂತೀಯ ಅಲ್ವಾ? ಗೊಂಬೆ ಆಡ್ಸೋನು ಮೇಲ್ ಕುಂತಿರ್ಬೇಕಾದ್ರೆ ನಾನು ಹೇಗೆ ಮಾತು ಕೊಡ್ಲಿ? ಮಾತು ಕೊಡದೆ ಇದ್ರೂ ಪರವಾಗಿಲ್ಲ ಮಾವ. ನಿನ್ ಮನ್ಸಲ್ಲಿ ಚೂರಾದ್ರೂ ಜಾಗ ಕೊಡು ಪ್ಲೀಸ್. ಅದೇನೇ ಆಗೋದ್ರು, ಹಣ್ಣಣ್ಣು ಮುದ್ಕಿ ಆದ್ರೂ ಶಬರಿ ತರ ನಿನ್ ಪ್ರೀತಿ ಭಿಕ್ಷೆ ಬೇಡ್ತಿರ್ತೀನಿ. ಬಂಗಾರಿ, ನಾನು ನಿಜವಾಗ್ಲೂ ನಿನ್ನ ಅಷ್ಟೊಂದು ಚೆನ್ನಾಗಿ ನೋಡ್ಕೋತಾ ಇದ್ದೀನ? ಹೇಳಿಲ್ವಾ ಮಾವ, ಅಂಕಿಗಳಿಂದ ಎಣ್ಸೋದಕ್ಕಾಗಲ್ಲ, ತೂಕ ಮಾಡಿ ಅಳಿಯೋದಕ್ಕಾಗಲ್ಲ. ನಿಮ್ ಪ್ರೀತಿ ಆ ಕಲ್ಪನೆಗೂ ಮೀರಿದ್ದು. ನಿನ್ನಂತ ಹೆಂಡತಿ ಪಡೆಯೋದಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೀನಿ. ನೀವು ಮಾತ್ರ ಅಲ್ಲ ಮಾವ, ನಾನು ಕೂಡ. ಇಲ್ಲ ಬಂಗಾರಿ, ಗಂಡ ಹೆಂಡತಿಗೋಸ್ಕರ ದಿನದಲ್ಲಿ ಒಂದು ಸ್ವಲ್ಪ ಸಮಯ ಕೊಟ್ಟರೆ ಹೆಂಡತಿ ತನ್ನ ಗಂಡಂಗೋಸ್ಕರ ತನ್ನ ಜೀವನನೇ ಮುಡುಪಾಗಿಟ್ಟಿರ್ತಾಳೆ.